ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್? ಗಾಯ್ಸ್ ಏನು ಕಾಣಿಸ್ತಲ್ಲ ಗಾಯ್ಸ್, ತುಂಬಾ ಕತ್ಲಾಗಿದೆ. ಲೈಟ್ ಆನ್ ಮಾಡಮ್ಮ, ಲೈಟ್ ಆನ್ ಮಾಡಮ್ಮ. ನಾವು ಇವಾಗ ಅದನ್ನ ಆಫ್ ಮಾಡಿಸ್ತಾ ಇದೀನಿ. ಕಬೋರ್ಡ್ ಮೇಲೆ ಇರೋ ಗ್ಲಾಸ್ ಹೊಡೆದೋಗಿದೆ ಗಾಯ್ಸ್. ಲೈಟ್ ಆನ್ ಮಾಡಿದೀವಿ ನಾವು, ಕರೆಕ್ಟ್ ಆಗಿ ಕ್ಯಾಂಡಲ್ ಆಫ್ ಮಾಡಿದ ತಕ್ಷಣ ನೀವು ಅವಾಗ್ಲೇ ಅಫ್ರೆಶ್ ಕುಡ್ದಿಟ್ಟಿದ್ದು ತಾನೇ ಅದು. ಹಲೋ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ನಮ್ಮ ಪಾರ್ಟ್ 2 ವ್ಲಾಗ್ಗೆ, ಅಂದ್ರೆ ಹಾರರ್ ಪಾರ್ಟ್ 2 ವ್ಲಾಗ್ಗೆ ವೆಲ್ಕಮ್ ಹೇಳ್ತಾ ಇದೀವಿ. ಸೊ ನೀವೇ ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದೀರಾ ಪಾರ್ಟ್ 2ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಎಷ್ಟೋ ಜನ ಕೇರ್ ಮಾಡಿ ಹೇಳ್ತಿದ್ದೀರಾ, ಕೇರ್ಫುಲ್ ಆಗಿ ಟ್ರೈ ಮಾಡಿ, ನಮಗೂ ತುಂಬ ಇಂಟ್ರೆಸ್ಟ್ ಇದೆ ಅಂತ. ಸೊ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋದು ನಮ್ಮ ಕರ್ತವ್ಯ. ಸೊ ಅದಕ್ಕೋಸ್ಕರ ನಿಮ್ಮ ಎಂಟರ್ಟೈನ್ಮೆಂಟಿಗೋಸ್ಕರ ತುಂಬಾ ರಿಸ್ಕ್ ತಗೊಂಡು ನಾವು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರ್ಬೋದು ಇದು ಯಾವ ವ್ಲಾಗ್ ಅಂತ, ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್ ಅಂತ. ಸೊ ಇದರಲ್ಲಿ ನಾವು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ತುಂಬ ಫನ್ನಾಗಿ ತೊಗೊಂಡಿದ್ವಿ. ಸೊ ಇವಾಗ ತುಂಬ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ನಾವು ಇದರಲ್ಲಿ ಅಂದ್ಕೊಂಡಿರೋ ಕಾನ್ಸೆಪ್ಟ್ ಏನಂತ ಅಂದರೆ, ಲೈವ್ ಆಗಿ ನಿಮಗೆ ನಮ್ಮ ಕೈಲಿ ಆದಷ್ಟು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಾ ಇರೋದು. ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋದಕ್ಕೋಸ್ಕರ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ತುಂಬಾ ರಿಸ್ಕ್ ತೊಗೊಂಡಿದ್ದೀವಿ. ಮತ್ತು ಚೂರಿ ಎಲ್ಲಿ ಅಂತ ನೀವು ಕೇಳ್ಬೋದು. ಈ ಟೈಮಲ್ಲಿ ಚೂರಿ ಇರಲ್ಲ. ಸೊ ಏನಕ್ಕಂತ ಅಂದರೆ ಅವ್ರ ಮನೇಲಿ ಅವ್ನಿಗೆ ಈ ಥರ ಎಲ್ಲ ಮಾಡೋಕ್ಕೆ ಬಿಟ್ಟಿಲ್ಲ. ಮತ್ತು ಅವನಿಗೂ ತುಂಬಾ ಭಯ. ಹೋದ್ಸಲಿ ನೀವೇ ವ್ಲಾಗಲ್ಲಿ ನೋಡಿದಿರ, ತುಂಬ ಅಂದರೆ ತುಂಬ ಭಯ ಪಟ್ಟಿದ್ದವನೇ ನಮ್ಮ 3 ಜನದಲ್ಲಿ. ಸೊ ಅವನು ಇವಾಗ ನಮ್ಮ ಜೊತೆ ಇಲ್ಲ. ಅವನಿಗೆ ಜಾಸ್ತಿ ದೇವ್ದ ಮೇಲೆ ಭಯ ಇರೋದ್ರಿಂದ ಸೊ ಅವನು ಈ ವಿಡಿಯೋಗೆ ಬರಲ್ಲ, ಈ ವ್ಲಾಗ್ಗೆ ಬರಲ್ಲ ಅಣ್ಣ, ಬೇಜಾರು ಮಾಡ್ಕೊಬೇಡಿ ಅಂತ ಅವನೇ ಹೇಳ್ದ. ಸೊ ನಾನು ಅದಕ್ಕೆ ಅವನಿಗೇನು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಮ್ಮ ಕೈಲಾದಷ್ಟು ನಾವು ಟ್ರೈ ಮಾಡೋಣ, ನಾವು 3 ಜನ ಇದ್ದೀವಿ, ಏನಾಗುತ್ತೋ ಆಗಲಿ ಅಂತ ಟ್ರೈ ಮಾಡೋಣ ಅಂತ ಒಂದು ಧೈರ್ಯನ ಸಣ್ಣಗೂ ತುಂಬಿದ್ದೀನಿ. ಮತ್ತು ಧನ್ಯನಿಗೆ ಬಿಡಿಯೋ ಧೈರ್ಯ ಇದೆ. ಅವರು ಏನಕ್ಕೂ ರೆಡಿ ಅಂತ ಅಂತಾರೆ, ನಮ್ಮ ಸಣ್ಣನು ಅಷ್ಟೇ ಏನು ಮಾಡೋದಕ್ಕೂ ರೆಡಿ ಅಂತ ಅಂತಾರೆ. ಬಟ್ ಇದಕ್ಕೆ ಏನಕ್ಕೆ ಭಯ ಪಟ್ಟರು ಅಂದರೆ, ಸ್ವಲ್ಪ ಇದು ಲೈಫ್ ಪ್ರಶ್ನೆ ಅಲ್ವಾ. ಸೊ ಅದಕ್ಕೋಸ್ಕರ ಭಯಪಟ್ರಷ್ಟೇ. ಬನ್ನಿ ಪರವಾಗಿಲ್ಲ, ಇದೊಂದು ಗೇಮ್ ಥರ ಸ್ಟಾರ್ಟ್ ಮಾಡಿದ್ದು, ನಾವು ಗೇಮ್ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇದರಿಂದ ಏನು ತೊಂದರೆ ಆಗೋ ಥರ ಆಗದೆ ಇರೋ ಥರ ನಾವು ನೋಡ್ಕೋಬೇಕು. ಬಟ್ ಏನಾಗುತ್ತೆ ಏನೋ ಅಂತ ಗೊತ್ತಿಲ್ಲ ಗೈಸ್. ಜಾಸ್ತಿ ಮಾತಾಡೋದು ಬೇಡ, ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಸನು ರೆಡಿನಾ? ಏನಕ್ಕೆ ಫೇಸ್ ಡಲ್ ಆಗಿದೆ? ಇಲ್ಲ, ರೆಡಿನಾ? ಧನ್ಯ ನೀವು ರೆಡಿನಾ? ಸ್ಟಾರ್ಟ್ ಆಗ್ತಿದೆ ಇವಾಗ ಗೈಸ್. ಅವ್ರ ಮುಖದಲ್ಲೂ ಕೂಡ ಭಯ ಇದೆ. ಈಗಲೇ ಭಯ ಪಡ್ತಾ ಇದೀವಿ, ಇನ್ನು ಆಮೇಲೆ ಎಷ್ಟು ಭಯ ಪಡ್ತೀವೋ ನಮ್ಗಂತೂ ಗೊತ್ತಿಲ್ಲ. ಬಟ್ ಇದನ್ನ ಮಕ್ಕಳೆಲ್ಲ ನೋಡ್ತಿದ್ರೆ ನೋಡಕ್ ಹೋಗ್ಬೇಡಿ. ಏನಾದರೂ ಇದ್ರೆ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಅವ್ರ ಕಡೆ ಅವ್ರಿಗೇನಾದರೂ ತಪ್ಪಾಗಿದ್ರೆ, ಇವಾಗ ಮಲ್ಕೊಳ್ಳೋದಕ್ಕೆ ಅವ್ರಿಗೆಲ್ಲ ಭಯ ಆಗ್ತಿದ್ರೆ ಇದನ್ನ ನೋಡಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಧೈರ್ಯ ಪಡ್ಕೊಂಡು ಮಾಡ್ತಾ ಇದ್ದೀವಿ. ಆಲ್ರೆಡಿ ರೆಡಿ ಮಾಡೋದಕ್ಕೆ ಎಲ್ಲ ಇಟ್ಟಿದ್ದೀವಿ ಗೈಸ್. ನಮ್ಮ ಮನೇಲಿ ಇವಾಗ ಅಮ್ಮಂದಿರೆಲ್ಲ ಟ್ರಿಪ್ಗೆ ಹೋಗಿದ್ದಾರೆ, ಅದು ನಿಮಗೂ ಗೊತ್ತು, ಓದ್ ವ್ಲಾಗಲ್ಲಿ ನಾವು ಹೇಳಿದ್ವಿ. ಸೊ ಅದಕ್ಕೋಸ್ಕರ ಇವಾಗ ಮನೇಲಿ ನಾವು 3 ಜನ ಇರೋದು. ಸೊ ಬನ್ನಿ ಇವಾಗ ಮನೇನ ಒಂದ್ಸಲಿ ನಿಮಗೆ ವಿಸಿಟ್ ಮಾಡಿಸ್ಬಿಡ್ತೀನಿ. ಸೊ ಎಲ್ಲ ಒಂದ್ಸಲಿ ನೋಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗ ಟೈಮ್ ಎಷ್ಟು ಅಂತ ಅಂದರೆ ನೀವೇ ನೋಡ್ತಿರ್ಬೋದು, 1 o'clockಗೆ ಇನ್ನೊಂದು 5 minutes ಇದೆ ಅಷ್ಟೇ. ಹೋದ್ಸಲಿ ನಾವು 1:20, 1:30 ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಸಲ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ತಿದ್ದೀವಿ, ಏನಕ್ಕಂದರೆ ನಿದ್ದೆ ಬಿಟ್ಟು ಮಾಡ್ತಾ ಇರೋದು. ಸೊ ಒಂದ್ಸಲಿ ನಿಮಗೆ ಈಚೆ ತೋರಿಸ್ಕೊಂಡು ಬಂದ್ಬಿಡ್ತೀನಿ. ಈಚೆ ಅಂತೂ ಫುಲ್ಲು ಒಂದು ಗಾಡಿ ಕೂಡ ಓಡಾಡ್ತಾ ಇಲ್ಲ ಗೈಸ್. ಈಚೆ ನೋಡೋದಕ್ಕೇನೆ ನನಗೆ ಭಯ ಆಗ್ತಾಯಿದೆ. ಈ ಕಡೆಯಿಂದನೇ ತೋರಿಸ್ತೀನಿ. ಈ ನಮ್ಮನೆ ಈಚೆ ಅಂತೂ ನೋಡೋದಕ್ಕೆ ಸ್ವಲ್ಪ ಗಾರ್ಡನ್ ಇರೋದ್ರಿಂದ ತುಂಬ ಭಯ ಆಗುತ್ತೆ. ಯಪ್ಪ, ಈಚೆ ನೋಡೋಕ್ಕಾಗಲ್ಲ ಇಷ್ಟೊತ್ತಲ್ಲಿ. ನಮಗೆ ಮನ್ಸಲ್ಲಿ ಏನೇನೋ ಅನ್ಸ್ಬಿಡುತ್ತೆ ಗೈಸ್. ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು ರೂಮ್, ಓಕೆನಾ? ಹೋದ್ಸಲಿ ಜಾಸ್ತಿ ಸೌಂಡ್ ಬಂದಿದ್ದು ಇದೇ ರೂಮಲ್ಲಿ. ನಮಗೇನೆ ಭಯ ಆಗುತ್ತೆ ಈ ರೂಮ್ನ ನೋಡೋದಕ್ಕೇನೆ. ಸಣ್ಣಗೆ ಆ ರೂಮ್ ನೋಡಿದ್ರೆ ಭಯ. ಧನ್ಯ ನೋಡಿ ಸುಮ್ಮನೆ ಕುತ್ಕೊಂಡು ಬಿಟ್ಟಿದ್ದಾರೆ ಗೈಸ್. ಇಲ್ಲಿ ನೋಡ್ತಿದ್ದೀರಲ್ವಾ, ಇದು ಅಡುಗೆ ಮನೆ, ಮತ್ತು ಇದು ಹೊರಗಡೆ, ಓಕೆನಾ? ಇದು ಇವಾಗ ಆಫ್ ಮಾಡಿ. ಹಾಂ ಬಾ, ಯಾಕೆ ಅಮ್ಮ. ಇಲ್ಲಿ ನೋಡಿ ಗೈಸ್, ಇದು ಇನ್ನೊಂದು ರೂಮು, ಓಕೆನಾ? ಅಂದರೆ ನಾನು ನಿಮಗೆ ಇದನ್ನೇನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಒಂದ್ಸಲಿ ನೀವು ಕ್ಲಿಯರಾಗಿ ಮನೇನ ನೋಡ್ಕೊಳ್ಳಿ ಅಂತ. ಸೊ ಇಲ್ಲಿ ಒಂದು ವಾಶ್ರೂಮ್ ಇದೆ,
ಇನ್ನೊಂದು ವಾಶ್ರೂಮ್ ಕೂಡ ಇದೆ, ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ನಾನು ಇದನ್ನು ನಿಮಗೆ ತೋರಿಸಲು ಮರ್ತೋಗ್ಬಿಟ್ಟಿದ್ದೆ. ಸೊ ಈ ಸಲ ತೋರಿಸ್ತಾ ಇದ್ದೀನಿ. ಸಲ ಇದು ಒಳಗಡೆ ಬಂದಮೇಲೂ ಕೂಡ ನೋಡೋದಕ್ಕೆ ಭಯ ಆಗ್ತಾಯಿತ್ತು ಗಾಯ್ಸ್, ಅದಕ್ಕೋಸ್ಕರ ನಾನು ನಿಮಗೆ ಅದನ್ನು ತೋರ್ಸೋಕ್ಕಾಗಲಿಲ್ಲ. ಬನ್ನಿ ಗಾಯ್ಸ್ ಸ್ಟಾರ್ಟ್ ಮಾಡೋಣ. ಸಣ್ಣ ರೆಡಿ ಮಾಡಿ ಕ್ಯಾಂಡಲ್ ಹಚ್ಚಿ ಲೈಟ್ ಆಫ್ ಮಾಡ್ಕೊಂಡು ಬಂದಿದ್ದಾನೆ ಎಲ್ಲ ಗಾಯ್ಸ್. ಇವಾಗ ಕ್ಯಾಂಡಲ್ ಹಚ್ತಾ ಇದ್ದೀವಿ. ಸೊ ಎಲ್ಲ ಲೈಟು ಆಫ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಅಡುಗೆ ಮನೆ ಲೈಟು ಎಲ್ಲ ಆಫ್ ಮಾಡಿದ್ದೀವಿ. ಇವಾಗ ಆಲ್ ಲೈಟ್ ಆಫ್ ಮಾಡ್ತಾ ಇದ್ದೀನಿ. ಕತ್ಲಾದರೆ ಏನೂ ಕಾಣಲ್ಲ ಗೈಸ್. ಯಪ್ಪ ಸಣ್ಣ ಕತ್ಲಾದರೆ ನನಗೇನೇ ಒಂಥರ ಭಯ ಭಯ ಆಗ್ತಾಯಿದೆ. ಈ ಸೋಫಾ ಹೇಳ್ಬೇಕಿತ್ತು, ಇನ್ನೂ ಆ ಕಡೆ ಹೇಳ್ಬೇಕಿತ್ತಮ್ಮ. ಎಳಿಬೋದಾ? ಹಂಚ್ಬಿಟ್ರೆ ಆಗ್ಲೇ. ನಿಮಗೆ ಅಷ್ಟು ಭಯ ಆಗಲ್ಲ, ನನಗೆ ನಿಮ್ಗಿನ್ನ ಭಯ ಆಯ್ತು ಗೊತ್ತಾ. ಬೇಕಿದ್ರೆ ನಮ್ಮ ಅಕ್ಕನ್ನೇ ಕೇಳಿ. ಗೈಸ್ ಕ್ಯಾಂಡಲ್ ಹಚ್ತಿದ್ದಾರೆ. ಹುಷಾರ್ಮ. ಸಾಕು 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 ಗೈಸ್. ನೀವೇನಾದರೂ ಚಾರ್ಲಿ ಗೇಮ್ನ ಆಡ್ತಿದ್ದೀರಾ ಅಂದರೆ ತುಂಬ ಕೇರ್ಫುಲ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಕಷ್ಟ ಇರುತ್ತೆ. ಮತ್ತು ಬಂದರೆ ಆಲ್ರೆಡಿ ನಮ್ಮ ಮನೆಗೆ ಬಂದಿದೆ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ. ಹೋದ್ಸಲಿ ವ್ಲಾಗಲ್ಲಿ ನಾವು ನೋಡಿದ್ವಲ್ವ. ಸೊ ಅದನ್ನು ಹೋಗ್ಸೋದಕ್ಕೆ ನಾವು ಟ್ರೈ ಮಾಡಬೇಕು. ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ನೋಡೋಣ ಈ ಪಾರ್ಟ್ 2 ಅಲ್ಲಿ ಏನಾಗುತ್ತೆ ಅಂತ. ಸಣ್ಣ ಸೆಟ್ ಮಾಡ್ತಿದ್ದಾರೆ. ಈ ಸೈಡು ರೈಟ್ ಸೈಡ್ ಯಾರೂ ಇಲ್ಲ ಗೈಸ್, ಭಯನೇ ಆಗ್ತಾಯಿದೆ. ಈ ಸೈಡ್ ಆದರೆ ಹೋದ್ಸಲಿ ಚೂರಿ ಇದ್ದ, ಈ ಸೈಡಿ ಧನ್ಯ ಇದ್ದಾರೆ ಒಂದು ಜಾಗದಲ್ಲಿ. ನನಗೆ ಭಯನೇ ಆಗ್ತಾಯಿದೆ. ಸಣ್ಣ ಹುಷಾರಮ್ಮ, ಅದನ್ನು ಸ್ಟ್ರೈಟಾಗಿ ಹಂಗೆ ಕೂರಿಸಿ ಸಾಕು. ಗೈಸ್ ನೀವು ಎಸ್ ಆರ್ ನೋ ಅಂತ ಹಿಂಗೆ ನೀವು ಬರ್ಕೊಳ್ಬೇಕು. ಒಂದು ಪೇಜ್ ತೊಗೊಂಡು, ಆ ಪೇಜ್ ತೊಗೊಂಡು ಬರ್ಕೊಂಡ್ಮೇಲೆ ಈ ಥರ ಕ್ಯಾಂಡಲಲ್ಲಿ ಇದು ಮಾಡಬೇಕು. ಏನಮ್ಮ ಬೇರೆಯವ್ರು ಟ್ರೈ ಮಾಡೋದು ಬೇಡ ಅಂತನಾ ಗೈಸ್? ಈ ಥರ ಟ್ರೈ ಮಾಡಿದ್ರೆ ಒಂದ್ಸಲಿ ಏನಾದರೂ ಬಂದರೆ ನೀವು ಪ್ರಾಬ್ಲಮ್ನ ಅನುಭವಿಸ್ತೀರಾ. ಆ ದಿನ ಪೂರ್ತಿ ನಿದ್ದೆ ಮಾಡೋದಕ್ಕೂ ಸಹ ಆಗಲ್ಲ. ಸುಮ್ಮನೆ ರಿಸ್ಕ್ ತೊಗೊಂಡು ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೇರ್ಫುಲ್ಲಾಗಿ ಇರಬೇಕಷ್ಟೇ ಗೈಸ್. ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋಣ. ಸಣ್ಣ ರೆಡಿನಾ? ಹಾಂ, ಇವಾಗ ನಾವು ಫಸ್ಟು ಅದ್ರ ಹತ್ರ ಮಾತಾಡೋದಕ್ಕೋಸ್ಕರ ಸ್ಟಾರ್ಟಿಂಗ್ ನಾವು ಇದು ಮಾಡ್ತೀವಲ್ವಾ, ಕರಿತೀವಲ್ವಾ ಆರ್ ಯು ಹಿಯರ್ ಅಂತ. ಸೊ ಅದನ್ನು ಕರಿಬೇಕು. ಸ್ಟಾರ್ಟ್ ಮಾಡೋಣ. ಚಾರ್ಲಿ ಆರ್ ಯು ಹಿಯರ್? ಚಾರ್ಲಿ ಆರ್ ಯು ಹಿಯರ್? ಚಾರ್ಲಿ ಆರ್ ಯು ಹಿಯರ್? ಸಣ್ಣ ಪಕ್ಕಮ್ಮ ಬೇಡಮ್ಮ ಬೇಡ. ಮಾ ಪಕ್ಕಾ ರೂಮಲ್ಲೇ ಅಮ್ಮ ಸೌಂಡ್ ಬಂದಿದ್ದು. ಕನ್ಫರ್ಮ್ ರೂಮಲ್ಲೇನೆ. ಮಾ ನನಗೆ ಭಯ ಆಗ್ತಾ ಇದೆ. ಇಲ್ಲಿ ಏನಿಟ್ಟಿದ್ದೆ ನೀನು? ಪೇಜ್ ಇಟ್ಟಿದ್ದ? ನನ್ಗೆ ಭಯ ಆಗ್ತೈತೆ. ಡೋರ್ ಬೇರೆ ಒಂಥರ ಶಬ್ದ ಆಗ್ತೈತೆ. ಸೌಂಡ್ ಬಂತಲ್ಲ, ಹೋಗಿ ಚೆಕ್ ಮಾಡಿ ಪ್ಲೀಸ್. ನನಗೆ ಭಯ ಆಗ್ತೈತೆ ಮಾ. ಸಡನ್ ಆಗಿ ಹೋಗಿದ ತಕ್ಷಣ ನನಗೆ ಹೋಸಲಿ ಲೈಟ್ ಆದಂಗೆ ಲೈಟ್ ಆನ್ ಆದ್ರೆ ನಾನೇನ್ ಮಾಡ್ಲಿ? ಗೈಸ್ ಏನು ಕಾಣಿಸ್ತಲ್ಲ ಗೈಸ್, ತುಂಬಾ ಕತ್ಲಾಗಿದೆ. ಈ ಲೈಟ್ ಆದ್ರೂ ಟಾರ್ಚ್ ಆದ್ರೂ ಆನ್ ಮಾಡ್ರು. ಅಲ್ಲಿ ಒಳಗಡೆ ಹೋಗಕ್ಕಾಗಲ್ಲ. ಇಲ್ಲಾಂದ್ರೆ ಟಾರ್ಚ್ ಆನ್ ಮಾಡ್ರಿ, ಫೋನ್ ಎತ್ಕೊಳ್ರಿ, ಟಾರ್ಚ್ ಆನ್ ಮಾಡ್ರಿ. ಏನು ಕಾಣಲ್ಲ. ಇಲ್ಲಾಂದ್ರೆ ಇಲ್ಲಿ ಕ್ಯಾಂಡಲ್ ಹಾಕಿ ಅಲ್ಲಿ ಲೈಟ್ ಆನ್ ಮಾಡೋದಕ್ಕಾದ್ರೂ ನಮಗ್ ಕಾಣಿಸ್ಬೇಕು ತಾನೆ. ಮಾ ಸ್ವಲ್ಪ ಮೂಮೆಂಟ್ ಕೊಡ್ಮಾ. ಆ ಚೇರ್ ಮೇಲೆ ಏನಿಟ್ಟಿದ್ರಿ?
ಗೈಸ್ ನೀವೇ ನೋಡ್ತಾ ಇರ್ಬೋದು. ಬನ್ನಿ, ಲೈಟ್ ಆನ್ ಮಾಡಮ್ಮ, ಲೈಟ್ ಆನ್ ಮಾಡಮ್ಮ, ಲೈಟ್ ಆನ್ ಮಾಡ್ರಿ. ಏನಾಯ್ತು? ಏನ್ ಸೌಂಡ್ ಬರ್ತದಮ್ಮ? ಲೈಟ್ ಆನ್ ಮಾಡಮ್ಮ ಅಲ್ಲಿ ಬೇಗ. ನನ್ ಕೈಯಲ್ಲಿ ಇದಿದೆ ಲೈಟ್, ಎರಡು ಈಗ ಕೊಟ್ಟಿದ್ದೀರಾ ನನ್ ಕೈಯಲ್ಲಿ. ಆಚಾರ್ಯ ತಿನ್ಸಮ್ಮ. ಏನಾಯ್ತು? ಆ ರೂಮಲ್ಲ ಸ್ಟ್ರೀಟ್ ಲೈಟ್ ಐತಮ್ಮ. ಏಯ್ ಕಿಟಕಿ ಓಪನ್ ಮಾಡಿದ್ದ ನೀನು? ಹೋಸಲಿ ಕಿಟಕಿ ಓಪನ್ ಮಾಡಿದ್ವಾ ನಾವು? ಹಿಡ್ಕೊ. ಈ ಲೈಟ್ ಇದನ್ನ ಯಾರು ಓಪನ್ ಮಾಡಿದ್ದು? ನಡೀರಿ ನಡೀರಿ. ಏನ್ ಆಗಲ್ಲ, ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿದೀನಿ ತಾನೆ. ಇರಿ ಗಾಯ್ಸ್ ಒಂದ್ ನಿಮಿಷ ತೋರಿಸ್ತೀನಿ. ಎಲ್ಲಿರ್ಬೋದು? ಮೇಲಿದ್ದಿದ್ ಬ್ಯಾಗ್ ಮಾ, ಆ ಕಡೆ ಮೂಲೆ ಕಾಣಿಸ್ತೈತ್ ಗೊತ್ತಾ? ಅಲ್ಲಿ ಇಲ್ಲ, ಇಲ್ಲಿ ಇರ್ತದೆ. ನಮ್ಮಮ್ಮನೇ ಇಟ್ಟಿರೋದು. ಏನಕ್ಕಂದ್ರೆ ಅದರಲ್ಲಿ ಇರೋದು ಪೂರ್ತಿ ನಮ್ಮಮ್ಮನ ಸೀರೆನೇನೆ. ಗೈಸ್ ನಾವು ಆಫ್ ಮಾಡ್ತಾ ಇದೀವಿ. ಗೈಸ್ ಈ ವ್ಲಾಗ್ನ ನಾವು ಎಂಡ್ ಮಾಡ್ತಾ ಇದೀವಿ. ಏನಕ್ಕಂತ ಅಂದ್ರೆ ನಮ್ಗೆ ತುಂಬಾ ಭಯ ಆಗ್ತಾ ಇದೆ. ಇರೋದೇ 3 ಜನ ಗೈಸ್. ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಸುಮ್ಮನೆ ರಿಸ್ಕ್ ಬೇಡ, ತುಂಬಾನೇ ರಿಸ್ಕ್ ಆಗೋಯ್ತಿದ್ದು. ಸೊ ಅದನ್ನ ಆಫ್ ಮಾಡ್ಬಿಡಮ್ಮ. ಆಫ್ ಮಾಡೋದನ್ನ ಗೈಸ್ ನಾವು ಇವಾಗ ಅದನ್ನ ಆಫ್ ಮಾಡಿಸ್ತಾ ಇದೀವಿ. ಗೈಸ್ ಅಯ್ಯಮ್ಮ, ಇದು ಹೊಡೆದೋಗಿರೋದು ಇದಿತ್ತಲ್ಲ ನಿಮ್ಮ ಇದ್ರ ಮೇಲೆ. ಏನದು? ಗ್ಲಾಸ್ ಹೊಡೆದೋಗೈತೆ ಗೈಸ್. ಲೈಟ್ ಆನ್ ಮಾಡಿದೀವಿ ನಾವು. ಕರೆಕ್ಟಾಗಿ ಕ್ಯಾಂಡಲ್ ಆಫ್ ಮಾಡಿದ ತಕ್ಷಣನೇ ಗ್ಲಾಸ್ ಹೊಡೆದೋಗಿದೆ. ಅಂದ್ರೆ ಆಗ ಇದ್ರ ಮೇಲೆ ಇತ್ತಲ್ಲ ಟೀಪಾಯ್ ಮೇಲೆ, ಟೀಪಾಯ್ ಅಂತೀನಿ, ಕಬೋರ್ಡ್ ಮೇಲೆ ಇರೋ ಗ್ಲಾಸ್ ಹೊಡೆದೋಗಿದೆ. ನೀವು ಅವಾಗಲೇ ಅಫ್ರೆಶ್ ಕುಡ್ದಿಟ್ಟಿದ್ದು ತಾನೇ ಅದು? ಅದೇ ಹೊಡೆದೋಗಿದೆ ಗೈಸ್. ರೂಮಲ್ಲಿ ನೋಡಿ ಗೈಸ್ ಯಾರು ಇಲ್ಲ. ಲೈಟ್ ಆನ್ ಮಾಡಿದ್ರು ಎಕ್ಸ್ಪೀರಿಯನ್ಸ್ ಆಗೈತೆ. ಲೈಟ್ ಆನ್ ಮಾಡಿಟ್ಟಿದೀವಿ ಮನೆಯಲ್ಲಿ ನೋಡಿ. ಇದು ಕೂಡ ಲಾಕ್ ಆಗೋಗಿದೆ. ನಿಮಿಷ, ಗ್ಲಾಸ್ ಪೀಸ್ ಎಲ್ಲ ಇಲ್ಲಿವರೆಗೂ ಬಿದ್ದಿದೆ ಗೈಸ್. ಇಲ್ಲ ನೋಡಿ ಗೈಸ್, ಯಾರು ಇಲ್ಲಮ್ಮ. ಲಾಕ್ ಆಗಿರೋದನ್ನು ಓಪನ್ ಮಾಡಿ ನೋಡಿದೀನಿ, ಯಾರು ಇಲ್ಲ. ಗ್ಲಾಸ್ ಅದ್ ಹೆಂಗಮ್ಮ ಹೊಡಿಯುತ್ತೆ? ಸಣ್ಣ ಇಲ್ಲಿಗೆ ಕಟ್ ಮಾಡ್ತೀನಿ. ಪಾರ್ಟ್ 2 ಎಂಡ್ ಮಾಡೋಣ.